ಎಲ್ಲರಿಗೂ ನಮಸ್ಕಾರ. ಇವತ್ತು ಸರಳ ವಿದ್ಯುತ್ ಮಂಡಲ ರಚನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡಬೇಕಾದ್ರೆ ಯಾವ ಒಂದು ವಸ್ತುಗಳನ್ನು ತೆಗೆದುಕೊಳ್ಬೇಕು. ಮೊದಲನೇದಾಗಿ ನಾವು ಬಲ್ಬನ್ನು ತೆಗೆದುಕೊಳ್ಬೇಕು, ಹೋಲ್ಡರು, ವೈಯರು, ಒಂದು ಸ್ವಿಚ್ಚು ಮತ್ತು ಒಂದು ಶೆಲ್ಲು. ನಾವು ಇದನ್ನು ಶುಷ್ಕ ಕೋಶ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಇವುಗಳನ್ನು ತೆಗೆದುಕೊಂಡು ಮೊದಲನೇದಾಗಿ ಏನು ಮಾಡಬೇಕು, ಈ ಹೋಲ್ಡರ್ಗೆ ಏನು ಮಾಡಿದ್ದೇನೆ, ನಾನು ಒಂದು ಬದಿಯಲ್ಲಿ ಒಂದು ವೈಯರನ್ನು ಏನು ಮಾಡಿದ್ದೇನೆ, ಕನೆಕ್ಟ್ ಮಾಡಿದ್ದೇನೆ. ಈ ಕಡೆ ಒಂದು ವೈಯರನ್ನು ಕನೆಕ್ಟ್ ಮಾಡಿದ್ದೇನೆ. ಎಲ್ಲರೂ ಕಾಣಿಸ್ತಾ ಇದೆ ಅಂದ್ಕೊತಾನೆ, ಕನೆಕ್ಟ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಈ ಕಡೆ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ವೈಯರನ್ನು ಏನು ಮಾಡಿದ್ದೇನೆ, ಒಂದು ಸ್ವಿಚ್ಚಿನ ಒಂದು ತುದಿಗೆ ಏನು ಮಾಡಿದ್ದೇನೆ, ಕನೆಕ್ಷನ್ ಮಾಡಿದ್ದೇನೆ. ಒಂದು ಸ್ವಿಚ್ಚಿನ ಒಂದು ಅಗ್ರಹಕ್ಕೆ ಏನು ಮಾಡಿದ್ದೇನೆ, ಕನೆಕ್ಟ್ ಮಾಡಿದ್ದೇನೆ. ಇನ್ನೊಂದು ಅಗ್ರಹಕ್ಕೆ ನಾನು ಏನು ಮಾಡಿದ್ದೇನೆ, ಮತ್ತೊಂದು ವೈಯರನ್ನು ಕನೆಕ್ಟ್ ಮಾಡಿದ್ದೇನೆ. ಈ ರೀತಿ ಮಾಡಿದ್ದೇನೆ. ಓಕೆ, ಈಗ ನನಗೆ ಈ ಹೋಲ್ಡರ್ಗೆ ನಾನು ಏನು ಮಾಡ್ತಾ ಇದ್ದೇನೆಪ್ಪ ಅಂದರೆ ಒಂದು ಬಲ್ಬನ್ನು ಹಾಕ್ತಾಯಿದ್ದೇನೆ, ಜೋಡಿಸ್ತಾ ಇದ್ದೇನೆ. ಈಗ ಈ ಹೋಲ್ಡರಿನ ಒಂದು ಕಡೆಯಿಂದ ನನಗೇನು ಮಾಡಿದೆ, ಒಂದು ವೈಯರನ್ನು ಕನೆಕ್ಟ್ ಮಾಡಿ ಒಂದು ತುದಿ ಸಿಗ್ತಾ ಇದೆ. ಈ ಕಡೆ ಒಂದು ತುದಿ ಸಿಗ್ತಾ ಇದೆ. ಮಧ್ಯದಲ್ಲಿ ಏನು ಮಾಡಿದ್ದೇನೆ, ಸ್ವಿಚ್ಚನ್ನು ಹಾಕಿದ್ದೇನೆ. ಇವಾಗ ನಾನು ಏನು ಮಾಡ್ತೇನೆಪ್ಪ ಅಂತಂದರೆ ಶೆಲ್ಲನ್ನು ತೆಗೆದುಕೊಳ್ತೇನೆ. ಶೆಲ್ಲಲ್ಲಿ ಕೂಡ ಏನಪ್ಪ ಅಂದರೆ ಎರಡು ತುದಿಗಳಿರ್ತವೆ, ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರುತ್ತೆ. ಒಂದು ತುದಿಯನ್ನು ಒಂದು ಕಡೆ ಶೆಲ್ಲಿನ ಒಂದು ಬದಿಗೆ ನಾನು ಜೋಡಿಸ್ತಾ ಇದ್ದೇನೆ. ಇನ್ನೊಂದು ತುದಿಯನ್ನು ಏನು ಮಾಡ್ತಾ ಇದ್ದೇನೆಪ್ಪ ಅಂದರೆ ಶೆಲ್ಲಿನ ಇನ್ನೊಂದು ಬದಿಗೆ ನಾನು ಜೋಡಿಸ್ತಾ ಇದ್ದೇನೆ. ಜೋಡಿಸ್ಬಿಟ್ಟು ಈಗ ನಾನು ಏನು ಮಾಡ್ತೇನೆಪ್ಪ ಅಂದರೆ ಈ ಒಂದು ಸ್ವಿಚ್ಚನ್ನು ಆನ್ ಮಾಡ್ತಾಯಿದ್ದೇನೆ. ನೋಡಿ, ನಿಮಗೆ ಏನಾಗ್ತಾಯಿದೆ, ಇಲ್ಲಿ ಬಲ್ಬು ಉರಿಯೋದು ಗೊತ್ತಾಗ್ತಾಯಿದೆ. ನೋಡಿ, ಬಲ್ಬ್ ಬೆಳಗ್ತಾ ಇದೆ ನೋಡಿ. ಓಕೆ, ಹಾಗಾದರೆ ಇಲ್ಲಿ ಮತ್ತೆ ನಾನು ಏನು ಮಾಡ್ತೇನೆಪ್ಪ ಅಂದರೆ ಸ್ವಿಚ್ಚನ್ನು ಆಫ್ ಮಾಡ್ತೇನೆ. ಆಫ್ ಮಾಡಿದಾಗ ಏನಾಗ್ತಾಯಿದೆ, ಬಲ್ಬು ಏನಾಯಿತು, ಉರಿಯೋದು ನಿಲ್ಲಿಸ್ತು, ಅಂದರೆ ಆಫ್ ಆಯಿತು. ಈಗ ಆನ್ ಮಾಡ್ತೇನೆ. ನೋಡಿ, ಬಲ್ಬ್ ಬೆಳಗ್ತಾ ಇದೆ ನೋಡಿ. ಓಕೆ, ಬಲ್ಬ್ ಏನಾಗ್ತಾಯಿದೆ, ಬೆಳಗ್ತಾ ಇದೆ. ಹಾಗಾದರೆ ಇದನ್ನು ನಾವು ಏನಂತ ಕರಿತೀವಿ, ಸರಳ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಸರಳ ವಿದ್ಯುತ್ ಮಂಡಲ ಅಂದರೆ ಬಲ್ಬು, ಹೋಲ್ಡರು, ವೈಯರು, ಶೆಲ್ಲು ಮತ್ತು ಸ್ವಿಚ್ಚು ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಏನು ಕರಿತೀವಿ, ಸರಳ ವಿದ್ಯುತ್ ಮಂಡಲ ಅಂತ ನಾವು ಕರಿತೀವಿ. ನೀವು ಕೂಡ ಏನಪ್ಪ ಅಂದರೆ ಇದನ್ನು ಪ್ರಯೋಗ ಮಾಡಿ ಈ ಒಂದು ಸರಳ ವಿದ್ಯುತ್ ಮಂಡಲವನ್ನು